ಬರ್ರಿ ಫ್ರೆಂಡ್ಸ್, ಇವತ್ತು ಹುರುಳಿ ಸಂಗಟಿ ಹೆಂಗೆ ಮಾಡೋದಂತ ನೋಡೋಣ. ಇದು ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಭಾಳ ಚಲೋ ರೀ. ಇದು ಮೆಡಿಸಿನಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಜ್ವರ, ಕೆಮ್ಮು, ನೆಗಡಿ, ಬೆನ್ನು ನೋವು ಮತ್ತು ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿ ಇರ್ತೈತೆ ರೀ. ಇದನ್ನು ಮಾಡ್ಕೊಂಡು ಕುಡಿದ್ರೆ ಎಲ್ಲದಕ್ಕೂ ಭಾಳ ಅಂದ್ರೆ ಎಲ್ಲ ರೀತಿಯಾಗೂ ಭಾಳ ಅಂದ್ರೆ ಭಾಳ ಚಲೋ ಇದು ಹೆಲ್ತಿಗೆ. ಸೊ ಹಾಗಾಗಿ ಮಳೆಗಾಲ, ಥಂಡಿಗೆ, ತಂಪಿಗೆ ಇದನ್ನು ಮಾಡ್ಕೊಂಡು ಕುಡಿತೀವಿ ನಮ್ಮ ಕಡೆ. ಇದಕ್ಕೆ ಏನೇನು ಬೇಕು ನೋಡೋಣ ಬರಲಿ. ಮೊದಲಿಗೆ ಇಲ್ಲಿ ಹುರುಳಿಕಾಳು ತೊಗೊಂಡೀನಿ ರೀ. ಒಂದು 3/4 ಬಟ್ಲದಷ್ಟು ಹುರುಳಿಕಾಳು ತೊಗೊಂಡೀನಿ ರೀ. ನೋಡ್ಬೋದು ಹುರುಳಿಕಾಳು ಹಿಂಗಿರ್ತೆ, ಹಾರ್ಸ್ ಗ್ರಾಮ್ ಅಂತಾರಲ್ರಿ ಅವ ನೋಡ್ರಿ. ಮತ್ತೀಗ 3/4 ಬಟ್ಲದಷ್ಟು ನಾ ಇಲ್ಲಿ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೀನಿ ರೀ. 1 ಬಟ್ಲದಷ್ಟು ಹಾಲು ತೊಗೊಂಡೀನಿ ರೀ. ಮತ್ತು ಇಲ್ಲಿ ಒಣ ಶುಂಠಿ, ಏಲಕ್ಕಿ ಮತ್ತು ಮೆಣಸು, ಪೆಪ್ಪರ್ 3 ತೊಗೊಂಡೀನಿ ರೀ. 3 ಏನೈತಲ್ಲ ಸಣ್ಣಗೆ ಜಜ್ಜಿ ಪೌಡರ್ ಮಾಡಿ ಒಂದು 2 ಚಿಟಿಕೆಯಷ್ಟು ಇಟ್ಕೊಂಡೀನಿ ರೀ. ಮತ್ತು ನೆಕ್ಸ್ಟ್ ತುಪ್ಪ, ಮೇನ್ ತುಪ್ಪ ಬೇಕು ರೀ. ಇವ್ನು ಹೆಂಗೆ ಮಾಡೋದು ಅಂತ ನೋಡೋಣಂತ ಬರ್ರಿ. ಮೊದಲಿಗೆ ನಾನು ಇಲ್ಲಿ ಪ್ಯಾನ್ ಇಟ್ಕೊಂಡೀನಿ ರೀ. ಈ ಪ್ಯಾನಿಗೆ ಏನೈತಲ್ಲ ಹುರುಳಿಕಾಳು ಏನದಾವಲ್ಲ ಇವನ್ನ ಹಾಕೊಳ್ಳೋಣಂತ. ಹುರುಳಿಕಾಳು ಹಾಕ್ಕೊಂಡು ಇವನ್ನ ಹುರ್ಕೋಬೇಕು ರೀ ಚೆಂದಂಗೆ. ಲೋ ಫ್ಲೇಮಲ್ಲಿ ಇಡ್ರಿ. ಭಾಳ ಜೋರಾಗಿಟ್ಟು ಹೊತ್ತದಂಗೆ ನಾರ್ತಾವು, ಚೆಂದಾಗಂಗಿಲ್ಲ ಸಂಗಟಿ. ಸೊ ಹಾಗಾಗಿ ಸಣ್ಣ ಉರಿಲೇ ಚೆಂದಂಗೆ ನೋಡ್ರಿ. ಇದು ಒಂದು 50% ಅಷ್ಟು ಆಗೈತಿ ನೋಡಿ. ಈಗ ನೋಡಿರಿ ಇಷ್ಟು ಕೆಂಪು ಬಂದ್ರೆ ಇದು ಆಗೈತೆ ರೀ. ಇದು ಈ ಪರಿ ಏನೈತಲ್ಲ ಇದನ್ನು ಚೆಂದಂಗೆ ನಾವೀಗ ಈಗೇನು ತೋರಿಸಿದ್ನಲ್ಲ ಹಿಂಗೆ ಕೆಂಪಾಗುತ್ತಾನ ಸಣ್ಣ ಉರಿಲೇ ನೀವು ರೋಸ್ಟ್ ಮಾಡ್ಕೋಬೇಕಾಗ್ತೈತೆ. ಚೆನ್ನಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ಏನೈತಲ್ಲ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ ಅಂತ ಬರ್ರಿ. ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನ ಏನು ಮಾಡ್ಬೇಕು, ಸಣ್ಣಗೆ ಭಾಳ ಸಣ್ಣಗೆ ನಾವು ಇದನ್ನು ರುಬ್ಕೊಂಬರ್ಬೇಕಾಗ್ತೈತೆ ರೀ. ಸಣ್ಣ ಪೌಡರ್ ಆಗ್ಬೇಕು ನೋಡ್ರಿ. ಒಟ್ಟು ಅವಳ್ಚೋಳದು ಉಳಿಬಾರ್ದು. ಹಂಗೆ ನೋಡಿಕೊಂಡು ನೀಟಾಗಿ ಸಣ್ಣ ಹುಡಿ ಆಗಬೇಕು. ಅಲ್ಲಿ ತನಕ ಏನೈತಿ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣಂತ. ಈಗ ಇದು ರೆಡಿ ಐತಿ, ನಾನು ನಿಮ್ಗೆ ತೋರಿಸ್ತೀನಂತ ಎಷ್ಟು ಸಣ್ಣ ಆಗೈತೆ ಅಂತ ಹೇಳಿ. ನೋಡಿರಿ ಹುಡಿ ಹುಡಿ ಕಾಣಕತ್ತೈತಿ. ಈ ಪರಿ ಸಣ್ಣ ಆತಂದ್ರೆ ಇದು ಸಂಗಟಿ ಮಾಡೋಕೆ ರೆಡಿ ಆಗೈತೆ ರೀ. ಈಗ ಏನು ಮಾಡ್ಬೇಕು ನೆಕ್ಸ್ಟ್ ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೊಂಬರ್ರಿ. ಈಗ ಏನು ಮಾಡೋದು, ಒಂದು ಪ್ಯಾನಿಗೆ ನಾ ಬೆಲ್ಲ ಏನು ತೊಗೊಂಡು ತೋರಿಸಿದ್ನಲ್ಲ ನಿಮ್ಗೆ ಆಗಲೇ, ಆ ಬೆಲ್ಲನ ಹಾಕ್ಕೋಬೇಕು. ನೀವು ಯಾವುದೂ ಬೆಲ್ಲ ತೊಗೋರಿ, ಬಕೆಟ್ ಬೆಲ್ಲ ತೊಗೋರಿ, ಇಲ್ಲ ಅಚ್ಚ ಬೆಲ್ಲ, ಯಾವ ಉಂಡೆ ಬೆಲ್ಲ ಯಾವುದಾದ್ರೂ ಸರಿ. ನಾ ಇಲ್ಲಿ ಆರ್ಗ್ಯಾನಿಕ್ದು ಪೌಡರ್ ಬೆಲ್ಲ ತೊಗೊಂಡೀನಿ ರೀ. ಇದಕ್ಕೆ ನಾನು ಸೇಮ್ ಮೆಜರ್ಮೆಂಟ್ಲೆ, ಸೇಮ್ ಪ್ರಮಾಣದಲ್ಲೇ ನಾ ಇಲ್ಲಿ ನೀರು ಹಾಕ್ಕೊಳಕತ್ತೀನಿ ರೀ. ನೀರು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರಗಬೇಕು ರೀ. ಪಾಕದು ಬರಬಾರ್ದು ರೀ. ಸ್ವಲ್ಪ ತಿಕ್ಕ ಬಂದರೆ ಸಾಕ್ರಿ. ಕರಗಿ ಬೆಲ್ಲ ಪಾಕ ಬರಕ್ಕೆ ಬಿಡಬೇಡ್ರಿ. ಕೈ ಆಡಿಸ್ಕೊತಾ ಇರ್ರಿ. ಒಂದು 2 ನಿಮಿಷದಾಗ ಕರಗುತ್ತೆ. ಪಟ್ ಅಂತ ಲಘುನ ಕರಗ್ತೈತಿ. ನೋಡ್ಬೋದು ನೀವು ಇದೆಷ್ಟು ಚಂದ ಕರಗಾಕತ್ತೈತಿ ಬೆಲ್ಲ. ಈ ಸದ್ಯ ನೀಟಾಗಿದೆಲ್ಲ ನೀಟಾಗಿ ಬೆಲ್ಲ ಏನು ಮಾಡ್ಬೇಕ್ರಿ, ಇದು ಗಂಟೆ ಒಂದು ಸ್ವಲ್ಪ ಉಳಿಬಾರ್ದು. ಹಂಗೆ ಚೆಂದಂಗೆ ಏನೈತಲ್ಲ ಇದು ನೀಟಾಗಿ ಈಗ ಕೈ ಆಡಿಸ್ಕೊತ ಕರಗಿಸ್ಕೊಳ್ಳೋಣಂತ್ರಿ. ಪಾಕ ಬರ್ಲಾರ್ದಂಗೆ ನೋಡ್ಕೊರಿ ಅಷ್ಟೆ. ನೀಟಾಗಿ ಒಂದು ಸ್ವಲ್ಪ ಏನಾರು ಕಸರು ಇತ್ತಂದ್ರೆ ನೀವು ಸೋಸ್ಕೋಬೋದು. ಇದು ನೀಟಾಗೈತಿ, ಕ್ಲೀನ್ ಐತಿ, ಆರ್ಗ್ಯಾನಿಕ್ ಐತಿ. ಸೊ ಹಾಗಾಗಿ ನಾನು ಹಂಗೆ ಕರಗಿಸಿ ನೋಡ್ಬೋದು. ಇದು ಬಬಲ್ ಬರಾಕತ್ತೈತಿ ನೋಡ್ರಿ. ಒಂದು ಕುದಿ ಹಿಂಗೆ ಕುದ್ರೆ ಸಾಕ್ರಿ. ಹಿಂಗೆ ಕುದಿಯೋಣ ಏನು ಮಾಡಬೇಕು, ಹಿಂಗೆ ಕುದಿ ಬಂದ ಕೂಡಲೇ ಈಗೇನು ಮಾಡೋನು, ನಾನು ಪೌಡರನ್ನು ಹಾಕೋತೀನಿ. ಹುರುಳಿಕಾಳು ಪೌಡ್ರ್ ಹಾಕೊಳಕತ್ತೀನಿ. ನಾನು ಇಲ್ಲಿ 3 ಚಮಚದಷ್ಟು ಹುರುಳಿಕಾಳಿಂದ ಪೌಡ್ರ್ ಹಾಕೊಳಕತ್ತೀನಿ ರೀ. 3ರಿಂದ ಹಾಕೋರಿ, ಇಲ್ಲ 4 ಚಮಚ. ನಾವು 3 ಜನ ಇದ್ದೀವಿ, ಒಬ್ಬೊಬ್ರಿಗೆ ಒಂದೊಂದು ಸ್ಪೂನ್ ಹಂಗೆ 3 ಸ್ಪೂನಷ್ಟು ನಾ ಇಲ್ಲಿ ಹುರುಳಿಕಾಳು ಪುಡಿ ಹಾಕ್ಕೊಂಡು ಇದು ನೀಟಾಗಿ ನೀಟಾಗಿ ಹುರುಳಿಕಾಳು ಪೌಡರ್ ಏನೈತಲ್ಲ ರೀ, ಬೆಲ್ಲದ ನೀರೊಳಗೆ ಚೆಂದಾಗ ಕುದಿಬೇಕು ರೀ. ಒಂದು 5 ನಿಮಿಷ ತನಕ ಕುದಿಸ್ರಿ. ಅದು ಗುಳ್ಳಿ ಗೊತ್ತಾಗ್ಬೇಕು ರೀ. ಇದು ಉಪ್ಪಿಟ್ಟದು ಮಾಡಿ ಬಂದು ಕುದಿ ಬರ್ತೈತಲ್ಲ ರೀ, ಆ ಪರಿ ಕುದಿ ಬರ್ಬೇಕು ನೋಡಿರಿ. ಈಗ ಕೈ ಆಡಿಸ್ಕೊತಾ ಇಡ್ರಿ. ಕೈ ಬಿಡಕ್ಕೆ ಹೋಗ್ಬೇಡ್ರಿ. ಕೆಳಗದು ಹೋಗಿ ಪೌಡರ್ ಅದು ಕುದ್ದು ಮತ್ತು ಹೊತ್ತದದು ಆಗೋಬಾರ್ದು. ನೀವು ಹೆಂಗೆ ತಿರುಗಿಸ್ದಂಗೆ ಇದೇನಾಗ್ತೈತಲ್ಲ ನಿಮ್ಗೆ ನೋಡಿರಿ ಕಾಣ್ತೈತಿ. ಇಲ್ಲಿ ಸೂಪ್ ಗಟ್ಟಿ ಆಗ್ತೈತಿ. ಅಂಬ್ಲಿ ಅದು ಬರ್ತೈತಲ್ಲ ರೀ, ರಾಗಿ ಅಂಬ್ಲಿ, ಆ ಥರ ತಿಕ್ನೆಸ್ ಬರ್ಬೇಕು ರೀ. ಆ ತಿಕ್ನೆಸ್ ಬರುತ್ತನೂ ನೀವು ಇದನ್ನು ಕೈ ಬಿಡಬೇಡ್ರಿ. ಕೈ ಆಡಿಸ್ಕೊತಾನೆ ಇರ್ರಿ. ಭಾಳ ತೆಳ್ಳಗೂ ಆಗಬಾರ್ದು. ನೀವು ಕೈ ಆಡಿಸ್ದಂಗೆ ಅದೇನಾಗ್ತೈತಿ, ತಿಕ್ನೆಸ್ ಬರ್ಕೋತಾ ಹೋಗ್ತೈತಿ. ಒಂದು ಅಂಬ್ಲಿ ತಿಕ್ನೆಸ್ ಅಷ್ಟು ಬರ್ಬೇಕು ನೋಡಿರಿ. ಅಂಬ್ಲಿ ತಿಕ್ನೆಸ್ ಅಷ್ಟು ಬಂತಂದ್ರೆ ಅದು ರೆಡಿ ಐತೆ ಅಂತ ಲೆಕ್ಕ. ಈಗ ಇದು ಕುದಿಯಾಕತ್ತೆ ನೋಡಿ, ಕಾಣಕತ್ತೈತಿ ನಿಮ್ಗೆ ಕುದಿಯಾಕತ್ತೈತಿ. ಮೊದಲಿಗೆ ನಾ ಇಲ್ಲಿ 2 ಚಿಟಿಕೆ ಅಷ್ಟು ನಾ ಇಲ್ಲಿ ಏನು ತೋರಿಸಿದ್ನಲ್ಲ ನಿಮಗೆ, ಏಲಕ್ಕಿ ಪೌಡ್ರ್ ಹಾಕೊಳಕತ್ತೀನಿ. ಏಲಕ್ಕಿ ಸ್ವಲ್ಪ ಭಾಳ ಹಾಕೊಡ್ರಿ, ಚಂದಂಗೆ ಗಮ್ ಅಂತ ಇರ್ತೈತಿ, ಮಸ್ತ್ ಅನಿಸ್ತೈತಿ. ಈಗ ಏಲಕ್ಕಿ ಹಾಕ್ಕೊಂಡೆ ನೆಕ್ಸ್ಟ್ ಏನೈತಲ್ಲ ಇಲ್ಲಿ ಪೆಪ್ಪರ್ ಪೌಡರ್ ತೊಗೊಳಕತ್ತೀನಿ 2 ಚಿಟಿಕೆ ಅಷ್ಟು. ಅಂದರೆ ಮೆಣಸಿನಕಾಳು ಅದು ಹಾಕ್ಕೊಂಡ್ರೆ ಕೆಮ್ಮ ನೆಗಡಿಗೆ ಅದು ಭಾಳ ಹೇಳಿದ್ನಲ್ರಿ ಆಗಲೇ ಸ್ಟಾರ್ಟಿಂಗ್ ಒಳಗೆ, ಕೆಮ್ಮ ನೆಗಡಿಗೆ ಅದು ಭಾಳ ಚಲೋ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಪೆಪ್ಪರ್ ಒಂದು 2 ಚಿಟಿಕೆ ಅಷ್ಟು ಹಾಕ್ಕೊಂಡೀನಿ. ಇದು ಒಣ ಶುಂಠಿ ಬರ್ತೈತೆ ನೋಡಿರಿ, ಒಣ ಶುಂಠಿ ಪೌಡರ್ ಐತಿ. ಇದು ಒಣ ಶುಂಠಿ ಪೌಡ್ರ್ ಹಾಕೋಬೋದು. ಬೇಡ ಎರಡೂ ಭಾಳ ಖಾರ ಆಗ್ತೈತೆ ಅನ್ನೋದಂತಂದ್ರೆ ನೀವು ಒಣ ಶುಂಠಿನ ಸ್ಕಿಪ್ ಮಾಡ್ಕೋಬೋದು. ಪೆಪ್ಪರ್ ನೀವು ಹಾಕೊಳಕ್ಕೆ ಬೇಕ್ರಿ. ಪೆಪ್ಪರ್ ಹಾಕ್ಕೊಂಡು ಹಿಂಗೆ ಚೆಂದಂಗೆ ಕುದಿಸ್ಕೊರಿ. ನೀವು ಬೇಕಾದ್ರೆ ಒಣ ಶುಂಠಿ ಏನೈತಲ್ಲ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಮಾಡ್ಕೊಂಡು ಈಗ ಆ ಸ್ಮೆಲ್ ಎಷ್ಟು ಚಂದ ಬರಾಕತ್ತೈತಿ ಗೊತ್ತೈತೇನ್ರಿ. ಪೆಪ್ಪರು ಮತ್ತು ಶುಂಠಿ ಮತ್ತು ಏಲಕ್ಕಿ ಇದೆಲ್ಲ ಹಾಕಿಲ್ಲ, ಮಸ್ತ್ ಸ್ಮೆಲ್ ಬರಾಕತ್ತಿ. ಈ ಪರಿ ಹಿಂಗೇನೈತಲ್ಲ
ಇದು ಚಂದ ಗುಳ್ಳಿ 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 ಎಷ್ಟು ಚಂದ ಕಾಣಕತ್ತೈತೆ ನಿಮ್ಗೆ. ಹಂಗೆ ಎಷ್ಟು ತಿಕ್ ಆಗೈತೆ ನೋಡ್ರಿ ಇದು. ಈ ಪರಿ ಏನೈತಲ್ಲ ಇದು ತಿಕ್ನೆಸ್ ಬರಬೇಕು. ಈ ತಿಕ್ನೆಸ್ ಬಂದ ಮೇಲೆ ಲಾಸ್ಟಿಗೆ ನೀವೇನು ಮಾಡಬೇಕು, ಹಾಲು ಒಂದು ಕೊರದ ಬಟ್ಲದಷ್ಟು ನಾ ಇಲ್ಲಿ ಹಾಲು ತೊಗೊಂಡಿನಿ ರೀ. ಸೇಮ್ ಮೆಜರ್ಮೆಂಟು, ಕಾಳು ಬೆಲ್ಲ ಹಾಲು ಅಷ್ಟು ಸೇಮ್ ಮೆಜರ್ಮೆಂಟ್ ಇರಬೇಕು. ಈಗ ಒಂದು ಕೊರದ ಬಟ್ಲಷ್ಟು ನಾ ಏನು ಮಾಡೀನಿ, ಈಗ ಹಾಲು ಹಾಕ್ಕೊಂಡೀನಿ. ಹಾಲು ಹಾಕ್ಕೊಂಡು ಇದೆಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ತನಕ ಏನು ಮಾಡಬೇಕಪ್ಪ ನೀವು ಅಂತಂದರೆ ಚೆಂದಂಗೆ ಇದ್ರ ಕುದಿಯಾಕೆ ಬಿಡಬೇಕು. ಒಂದು 3-4 ನಿಮಿಷ ನೀಟಾಗಿ ಇದು ಕುದೀಲಿ. ಸಣ್ಣ ಉರಿ ಇಡ್ರಿ, ದಪ್ಪ ಉರಿ ಇಡಬೇಡ್ರಿ. ಸಣ್ಣ ಉರಿಲಿ ಕುದ್ದಷ್ಟು ಆ ಸ್ಮೆಲ್ಲು ಆ ಫ್ರಾಗ್ರೆನ್ಸು ಭಾಳ ಚಂದ ಬರ್ತೈತಿ ಇದು ಸಂಗಟಿದು. ಇದೇನೈತಲ್ಲ ನೀಟಾಗಿ ಕುದ್ದಷ್ಟು ರುಚಿ ಭಾಳ ರೀ. ಇದಕ್ಕೇನು ಮಾಡಿದ್ರೆ ಈಗ ತುಪ್ಪ ಒಂದು 2-3 ಸ್ಪೂನ್ ಹಾಕೋರಿ. ನಾನು 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ, ಯಾಕಂದ್ರೆ ನಾನು ಭಾಳ ಕಮ್ಮಿ ಮಾಡ್ಕೊಂಡೀನಿ. ಸೊ ಹಾಗಾಗಿ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನೇನು ಮಾಡೋಣ, ಚೀಟಾಗಿ ಈಗ ತುಪ್ಪನ ಸಂಗಟಿ ಒಳಗಡೆ ಕೂಡ್ಕೊಳ್ಳೋ ಹಂಗೆ ಏನು ಮಾಡಬೇಕಪ್ಪ ಅಂದರೆ ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ನೋಡ್ರಿ ಗೊತ್ತಾಗ್ತೈತೆ ನಿಮ್ಗೆ ತುಪ್ಪ ಹೆಂಗೆ ಕಾಣಕತ್ತೈತೆ ನಿಮ್ಗೆ ಪ್ಯಾನ್ ಒಳಗೆ. ಹಿಂಗೆ ಭಾಳ ಸುಡು ಕೊಡೋಕೆ ಭಾಳ ಅಂದ್ರೆ ಭಾಳ ಚಂದ. ಗಂಟ್ಲದು ನೆಗಡಿ ಇದು ಆಗಿರ್ತೈತಲ್ರಿ, ಗಂಟ್ಲು ನೋವಿಸ್ತಿರ್ತೈತಿ, ಕೆಮ್ಮಿಸ್ತಿರ್ತೈತಿ. ಅಂಥ ಟೈಮಲ್ಲಿ ಆ ಶುಂಠಿದು ಮತ್ತು ಮೆಣಸಿಂದು ಏನೈತಲ್ಲ ಅದು ಖಾರ ಗಂಟಲ್ದಾಗ ಭಾಳ ಚಂದ ಅನ್ನಿಸ್ತೈತಿ, ಕುಡಿಯೋಕೆ ಗಂಟ್ಲು ಆರಾಮ ಅನ್ನಿಸ್ತೈತಿ. ಅದಕ್ಕೆ ನಾನು ಹೇಳಿದ್ದು ಇದು ಹೆಲ್ದಿ ಡ್ರಿಂಕ್ ಐತೆ ಅಂತ ಹೇಳಿ. ಒಂದು ಜ್ವರ ಇದ್ರೂ ಅಷ್ಟೇ ಮಕ್ಕಳಿಗೆ ಕೊಡ್ರಿ. ಒಂದು 2 ದಿನದಾಗ ಜ್ವರ ಆಟೋಮೆಟಿಕಾಗಿ ಕಡಿಮೆ ಆಗ್ತಾವೆ, ಮತ್ತು ಕೆಮ್ಮ ನೆಗಡಿನೂ ಕಡಿಮೆ ಆಗ್ತೈತೆ, ಕಫ ಅದು ಕರಗ್ತೈತಿ. ಇದಕ್ಕೆ ಈಗೇನು ಮಾಡೋದು, ಸ್ವಲ್ಪ ಒಂಚೂರೇ ಉಪ್ಪು ಹಾಕೊಳ್ಳೋದು, ಅಂದರೆ ರುಚಿ ಚಂದ ಕೊಡ್ತೈತಿ. ಈಗ ನೋಡ್ರಿ ಇದು ಆಗೈತಿ. ಲಾಸ್ಟಿಗೆ ಒಂಚೂರು ಉಪ್ಪು ಹಾಕೊಂಡು ಇದನ್ನು ಕೈಯಾಡಿಸ್ಕೊಂಡೆ. ಈಗ ಬಿಸಿ ಸುಡು ಕುಡಿದು ಬಿಡು. ನೋಡ್ರಿ ನಾನು ಗ್ಲಾಸಿಗೆ ಸರ್ವ್ ಮಾಡ್ಕೊಳಕತ್ತೀನಿ. ಭಾಳ ಚಂದ ಆಗೈತೆ. ನಮ್ಮ ಮನ್ಯಾಗ ಕಾಯಕತ್ತಾರೆ ಇದನ್ನು ಮಾಡಿದ್ದು ಕುಡಿಯೋಕೆ. ಈಗ ಸರ್ವ್ ಮಾಡಿ ಕೊಟ್ಟು ಬಿಡೋಣಂತ ಕುಡಿಯೋಕೆ ಎಲ್ಲರಿಗೂ. ಎಷ್ಟು ಚಂದ ಅನಿಸ್ತೈತಿ, ಎಷ್ಟು ಸ್ಮೆಲ್ ಬರಾಕತ್ತೈತಿ, ಭಾಳ ಚಂದ ಆಗ್ತೈತಿ. ಸುಡು ಗಂಟಗೆ ಆರಾಮ ಅನಿಸ್ತೈತಿ. ಬಿಸಿನೇ ಮಾಡ್ಕೊಂಡು ಕುಡಿಬೇಕಿದು, ಆರಿಂದಷ್ಟು ಚಲೋ ಅನ್ಸಂಗಿಲ್ಲ. ಸುಡು ಬಿಸಿದು ಮಾಡ್ಕೊಂಡು ಕುಡಿದ್ರೆ ಥಂಡಿ ಒಳಗೆ ಗಂಟ್ಲು ಕಫ, ಕೆಮ್ಮ, ನೆಗಡಿ, ಬೆನ್ನೋವು, ಕಾಲು ಜಾಯಿಂಟ್ಸ್ ಪೇಯ್ನ್ಗಂತೂ ಭಾಳ ಚಲೋ ರೀ. ಬೆನ್ನೋವು ಮತ್ತು ಮೊಣಕಾಲು ನೋವು ಓದಿರ್ತಾವಲ್ಲ ಅವಕ್ಕೆಲ್ಲ ಭಾಳ ಅಂದ್ರೆ ಭಾಳ ಚಲೋ. ಇದು ಭಾಳ ಹೆಲ್ತಿಗೆ. ಈಗ ಕುಡಿದು ನೋಡೋಣಂತ ಹೆಂಗಾಗೈತೆ ಅಂತ. 100% ಮಸ್ತ್ ಆಗಿರ್ತೈತಿ. ನನಗಂತೂ ಭಾಳ ಲೈಕ್ ಆಗೈತಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನೀವು ಮಾಡ್ಕೊಂಡು ಕೊಡಿರಿ. ಹಿಂಗೆ ಲೈಕ್ ಮಾಡ್ಕೊತೀರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್.